ಏನ್ ನಿಮ್ಮ ಹೆಸರು? ಡಾಕ್ಟರ್ ಮಿಥುನ್ ಅಂತ. ಗೌತಮ್. ನೀವೇನ್ ಮಾಡ್ತಾ ಇದ್ದೀರಿ? ಮಿಥುನ್, ಹೇಳಿ ಏನ್ ಮಾಡ್ತಾ ಇದ್ದೀರಾ ನೀವು ಇಲ್ಲಿ? ಅಂದ್ರೆ ಮೀನ್ಸ್ ಇಲ್ಲಿ ಏನ್ ಟೀಮ್ ಹೆಡ್ ಅಥವಾ ಯಾವ? ಇಲ್ಲ ಟೀಮ್ ಹೆಡ್ ಇವರು ಇದ್ರು, ರತ್ನಾಕರ್ ಸರ್ ಅಂತ, ಕಸರ್ನಾಯಕ್ ಸರ್ ಅಂತ. ನಾವು ನನ್ನ ಕಾಲೇಜ್ ಕಡೆಯಿಂದ ಸೋಷಿಯಲ್ ಇಂಟರ್ನ್ಶಿಪ್ ಅಂತ ನಾನು ಹೆಡ್ ಆಗಿದ್ದೀನಿ. ಅದ್ರದ್ದು ಇವಾಗ ಬೇಸಿಕಲಿ ಇದು ಏನಕ್ಕೆ ನಮ್ಮ ಇವ್ರಿಗೆ ಅಲ್ಲ, ನೀವು ಡೈಲಿ ಬಂದು ಹೋಗ್ತಾ ಇದ್ರಲ್ವಾ? 7 ಡೇಸ್ ಇವರಿಬ್ರು ಬರ್ತಿದ್ರು ಸರ್. ನೀವು ಡೈಲಿ ನಾನು ಬಂದಿಲ್ಲ, ಇವತ್ತು ಬಂದಿರ. ಹೌದು. ಸೊ ಏನ್ ತಿಳ್ಕೊಂಡ್ರಿ ಇವತ್ತು ಬಂದಾಗ ನೀವು? ನನಗೆ ಸ್ಟೂಡೆಂಟ್ಸ್ ಹೆಂಗಿದ್ದಾರೆ, ಅವರ ಇಂಟೆನ್ಷನ್ಸ್ ಏನಿತ್ತು ಅಂತ ನೋಡೋದಿತ್ತು ನನಗೆ. ಬೇಸಿಕ್ಲಿ ಇವಾಗ ನೀವು ಹೇಳ್ತಿದ್ರಿ MLAದು ಅವೇರ್ನೆಸ್ ಮಾಡ್ಬೋದಲ್ವಾ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ನಾವು ಆ ಬ್ಲೇಮ್ನ ಇನ್ನೊಬ್ಬರ ಮೇಲೆ ಹಾಕ್ದಂಗೆ ಆಗುತ್ತೆ. ನನ್ಗೆ ಇಲ್ಲಿ ಇರೋದಿಬ್ರು, ಆ ಜನ ನನ್ನ ಸ್ಟೂಡೆಂಟ್ಸ್ಗೂ ಏನ್ ಕಷ್ಟ ಅರ್ಥ ಆಗ್ಬೇಕು, ಜನಕ್ಕೂ ಅವ್ರು ಏನ್ ಮಾಡ್ಬೋದು ಅವೇರ್ನೆಸ್ ಇರ್ಬೇಕು. ಹೆಂಗ್ ಅನ್ಕೋತೀರ ಅದ್ರ ಬ್ಲೇಮ್ ಅಂತ? ಈಗ ನಾನೀಗ ಕೇಳ್ತೀನಿ, ಈಗ ಇವ್ರು ಇದೇ ಏರಿಯಾದವ್ರು ಅನ್ಕೊಳ್ಳಿ, ನಿಮ್ಮ ಹೆಸರೇನು? ನಂದಿನಿ ಅವರೇ, ನೀವು ಇದೇ ಏರಿಯಾದವ್ರು, ನೀವು ಇಲ್ಲೇ ಹುಟ್ಟು ಬೆಳೆದಿರೋರು ಅಂತ ಅನ್ಕೊಳ್ಳಿ. ನಾನು ಏನ್ರಿ ನಿಮ್ MLA ಬಂದಿಲ್ವಾ, ಕೆಲಸ ಮಾಡಿಲ್ವಾ ಅಂತೀನಿ. ಈಗ ನಾನು ಬ್ಲೇಮ್ ಮಾಡ್ದಂಗೆ ಆಗ್ಬಿಡ್ತಲ್ಲ ಹಂಗಾದ್ರೆ. ಅಲ್ಲ, ಏನಾಗುತ್ತೆ ಅಂದ್ರೆ ಫಸ್ಟ್ ಇವಾಗ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅದ್ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಅದು ಸೇವೆ, ಇಲ್ಲಿನ ಸಿಸ್ಟಮ್ ಹೆಂಗಿದೆ. ಸರ್ವಿಸ್ ಅದು ನೀವು ಮಾಡಿ, ನಿಮ್ಮ ಸೇವೆ ಅದು ಸರ್ವಿಸ್, ಅದು ನೀವು ಮಾಡ್ತಾ ಇದೀರಾ. ಬಟ್ ಪ್ರತಿದಿನ ನೀವಿರಲ್ಲ, ಇವರೇ ಇರಲ್ಲ, ಇವರೇ ನಿಂತ್ಕೊಂಡು ಪ್ರತಿದಿನ ಇಲ್ಲಿ ಎಲ್ಲರಿಗೂ ನೀವು ಜಾಗೃತಿ ಮೂಡ್ಸಕ್ಕೂ ನೀವಿರಲ್ಲ. ಹಂಗಿದ್ದಾಗ ಅವರಿಗೆ ಎಜುಕೇಶನ್ ನೀವು ಜಾಗೃತಿ ಮೂಡಿಸಿದ್ರಲ್ವಾ, ಅದಕ್ಕೆ ಎಜುಕೇಶನ್ ಮಿನಿಸ್ಟರ್ ಬರಬೇಕು ಅಂತಿಲ್ಲ, ಆದ್ರೆ NSS ಅವ್ರು ಮಾಡಿದೀರಾ. ಹಂಗೆ ಇಲ್ಲಿನ ಅಭಿವೃದ್ಧಿ ಬಗ್ಗೆನೂ ಇದೆಲ್ಲ ನೋಡಿದಾಗ, ಕ್ಲೀನಿಂಗು, ಮನೆ ಅವ್ರಿಗೆ ಏನಿಲ್ಲ ನೋಡಿದಾಗ ಅವೇರ್ನೆಸ್ ಮೂಡಿಸಬಹುದೇನೋ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅವೇರ್ನೆಸ್ ಮೂಡಿಸಬಹುದು. ನಾನು ಹೇಳಿದ್ದೇನೆಂದ್ರೆ ಅವ್ರು ಬರೋರು ಕಾಯ್ಕೊಂಡಿರಕ್ಕೂ ಆಗಲ್ಲ. ಇವಾಗ ನೀವ್ ಹೇಳ್ದಂಗೆ ನಾವು ದಿನ ಬರಲ್ಲ, ನೀವು ದಿನ ಬರಲ್ಲ, ಅವ್ರಂತೂ ಬರೋದೇ ಇಲ್ಲ. ಸೊ ಅದಕ್ಕೆ ನಾವು ಒಂದಿನ ಬರ್ತೀವಿ, ಅವ್ರು 5 ವರ್ಷಕ್ಕೆ ಒಂದ್ಸಲ ಬರ್ತಾರೆ. ಆ ಕಾರಣಕ್ಕಾಗಿ ಅದು ಹೇಳ್ತಿರೋದಷ್ಟೇ.